ಈಗ ನಲಿಕಲಿ 1ನೇ 2ನೇ ಹಾಗೆ 3ನೇ ತರಗತಿ ವಿದ್ಯಾರ್ಥಿಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಗಣಿತದಲ್ಲಿ ಬರುವಂತಹ ಸಂಖ್ಯೆಗಳನ್ನು 1 ಅಂಕಿಯ ಸಂಖ್ಯೆಗಳನ್ನು 2 ಅಂಕಿಯ ಸಂಖ್ಯೆಗಳನ್ನು 3 ಅಂಕಿಯ ಸಂಖ್ಯೆಗಳನ್ನು ಹಾಗೆ ಗಣಿತದಲ್ಲಿ ಬರುವಂಥ ಗಣಿತದ ಮೂಲ ಕ್ರಿಯೆಗಳ ಚಿಹ್ನೆಗಳನ್ನು ಹಾಗೆ ಗಣಿತದಲ್ಲಿ ಬರುವ ಸ್ಥಾನ ಬೆಲೆಯನ್ನು ಈಗ 1, 2, 3ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪರಿಚಯಿಸುತ್ತಾ ಹೋಗುತ್ತಾರೆ. ಮೊದಲಿಗೆ 1ನೇ ತರಗತಿ ವಿದ್ಯಾರ್ಥಿಗಳು 1, 2, 3, 4 ಅನ್ನೋ 1ರಿಂದ 0ಯಿಂದ 9ರವರೆಗೆ ಸಂಖ್ಯೆಗಳನ್ನು ಗುರುತಿಸ್ತಾರೆ. ಅನ್ವಿತಾ 1ನೇ ತರಗತಿಯ ಅನ್ವಿತಾರವರು ಈಗ ಗುರುತಿಸ್ತಾ ಹೋಗೋದು ಅಂದರೆ ಅಲ್ಲಿ ಇರುವಂತಹ ಇಲ್ಲಿ ಎಷ್ಟೊಂದು ಗ್ಲಾಸಲ್ಲಿ ಸಂಖ್ಯೆಗಳನ್ನು ಬರೆದಿಟ್ಟಿದ್ದೀನಿ. ಇದರಲ್ಲೇ ನೀನು 0ಯಿಂದ 9ರ ತನಕ 10ರ ತನಕ ಸಂಖ್ಯೆಗಳನ್ನು ಗುರುತಿಸ್ತಾ ಹೋಗಬೇಕು. ಓಕೆನಾ? ರೆಡಿ? ಸ್ಟಾರ್ಟ್. ಹೇಳ್ಕೊತ ಇಡಬೇಕು. 4 5 6 10 ಕ್ರಮವಾಗಿ 10 ಸಂಖ್ಯೆಗಳನ್ನು 1ರಿಂದ 10ರವರೆಗಿನ ಸಂಖ್ಯೆಗಳನ್ನು ಜೋಡಿಸಿದ್ದಾಳೆ. ಇನ್ನೊಂದ್ಸರಿ ಹೇಳ್ತೀಯಮ್ಮ ಎಷ್ಟಿದೆ ಅಂತ? ಬಿಡ್ಕಲ್ಲ ಹೇಳಮ್ಮ. 0ಯಿಂದ 0 1 2 3 4 5 6 7 8 9 10. ಇದೇನಿದು? 7 ಸರಿಯಾಗಿ ಹೇಳಬೇಕದು. ಓಕೆನಾ? ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಮಕ್ಕಳ. ಈಗ 2ನೇ ತರಗತಿ ವಿದ್ಯಾರ್ಥಿ ನಿಶಾಂತ್ ಅವರು 10ರಿಂದ 100 ತನಕ ಸಂಖ್ಯೆಗಳನ್ನು ಜೋಡಿಸಬೇಕು. ನಿಶಾಂತ್ 10 ಅಲ್ಲೇ ತಗೋ. 10 ಅಲ್ಲಿದೆ, ಅಲ್ಲಿಂದ ತಗೊಂಡು ಜೋಡಿಸಿ. ಇಲ್ಲಿ ಮುಂದೆ ಇದೆಯಾ ಇನ್ನೊಂದು 10? ಅದು 70. ನೀನು ಬಿಡ, ಅವ್ನು ಜೋಡಿಸ್ತೇನೆ. ಹುಡ್ಕೋಕಂದ ಇದರಲ್ಲಿ ಹುಡ್ಕೋ. ಬಿಡೋ ಅನ್ವಿತಾ, ನೀನು ಮುಟ್ಬೇಡ. ಹೇಳ್ಕೊಂತ ಹೇಳು, ಕೇಳಿಸ್ತಾ ಇಲ್ಲ. ಯುತಿಕಾ ಕೈ ತೆಗಿ. 40 50 60 70 80 90 100. ಇವಾಗ 0ಯಿಂದ ಹೇಳ್ಕೊಂತವ. ಏನು ಜೋಡಿಸಿದ್ಯಾ ಅದನ್ನು? 0 1 2 3 4 5 6 7 8 9 10 10 20 30 40 50 60 70 80 90 100. ಓಕೆನಾ? ನೆಕ್ಸ್ಟ್ ಇವಾಗ 3 ಅಂಕಿಯ ಸಂಖ್ಯೆಗಳನ್ನು 3ನೇ ತರಗತಿ ವಿದ್ಯಾರ್ಥಿ ಮಹಾದೇವರವರು ಗುರುತಿಸಬೇಕು. 3 ಅಂಕಿ ಸಂಖ್ಯೆಗಳನ್ನು
1,000 ಏ ಅಮ್ಮ 3 ಅಂಕೆ ಸಂಖ್ಯೆ ತಗೋ. 100 100 100 ಅಷ್ಟೇ ಇದೆ ಬಿಡು. 500 ತನಕ ಅಷ್ಟೇ ಇದೆ. ಇವಾಗ 600 ಅಲ್ಲ ಮತ್ತು ಇವಾಗ 500 ತನಕ ಆಗಿದೆ. ಇವಾಗ 1000ದಿಂದ 4 ಅಂಕೆ ಸಂಖ್ಯೆಗಳನ್ನು ಜೋಡಿಸಿ. ಫಸ್ಟ್ ಎಷ್ಟು ಬರುತ್ತೆ? 1,000 2,000 3,000 4,000 5,000 6,000 7,000 8,000 9,000 10,000 ತನಕ ಇದೆ. ಹೌದಾ? ಇವಾಗ ಮೊದಲಿಂದ ಲೆಕ್ಕ ಹಾಕಪ್ಪ. ಎಷ್ಟಿದೆ? 0 1 2 ನೀವು ಲೆಕ್ಕ ಹಾಕಿ ಮಕ್ಕಳ. ಮೊದಲಿಂದ ಶುರು ಮಾಡ್ಕಲ್ಲ. 6 7 8 9 10 11 ಅಲ್ಲಿ 10 ಆದ್ಮೇಲೆ ಎಷ್ಟು ಬಂದಿದೆ? 20 ಸ್ಟಾಪ್. ನೆಕ್ಸ್ಟ್ ಯಾವ ಸಂಖ್ಯೆ ಬಂದಿದೆ? 100 200 300 400 500 ಸ್ಟಾಪ್. ನೆಕ್ಸ್ಟ್ 1,000 2,000 3,000 4,000 5,000 6,000 10,000 ತನಕ ಆಯಿತಾ? ನೆಕ್ಸ್ಟು ಈಗ ಶ್ರವಂತ್ ಅವರು ಗಣಿತದ ಮೂಲ ಕ್ರಿಯೆಗಳು ಯಾವ್ದ್ಯಾವ್ದು ಬರುತ್ತಪ್ಪ? ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಚಿಹ್ನೆಗಳನ್ನು ಜೋಡಿಸು. ಮೊದಲು ಯಾವ ಚಿಹ್ನೆ? ಪ್ಲಸ್. ಪ್ಲಸ್ ಪ್ಲಸ್ ಸರಿ ನೋಡ್ಕೊ. ಅದು ಸರಿ ಇಟ್ಕೊಂಡಾಗ ಪ್ಲಸ್ ಥರ ಇದೆಯಾ? ಪ್ಲಸ್ ಸರಿ ಇಡಬೇಕು. ಪ್ಲಸ್ 2 ಪ್ಲಸ್ಗಳಿವೆ. ನೆಕ್ಸ್ಟ್ ಮೈನಸ್ ಇಡು. ಮೈನಸ್. ನೆಕ್ಸ್ಟ್ ಯಾವುದು? ಗುಣಿಸು. ಗುಣಿಸು. ಇಲ್ಲಿ ನೆಕ್ಸ್ಟು ಭಾಗಿಸು. ಭಾಗಾಕಾರ ಅಥವಾ ಭಾಗಿಸು. ಆಯಿತಾ? ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಹೆಚ್ಚು 2 ಪ್ಲಸ್ಗಳಿವೆ, 2 ಮೈನಸ್ಗಳಿವೆ, 2 ಗುಣಾಕಾರ ಇದೆ, 2 ಭಾಗಾಕಾರ ಇದೆ. ಅಂದರೆ ನಿಮಗೆ ಲೆಕ್ಕವನ್ನು ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಎಕ್ಸ್ಟ್ರಾ ಒಂದೊಂದನ್ನು ಬರ್ತಿಟ್ಟಿದ್ದೀನಿ. ಓಕೆನಾ? ಆದರೆ ಮೂಲ ಕ್ರಿಯೆಗಳು ಪ್ಲಸ್ಸು, ಮೈನಸ್ಸು, ಗುಣಿಸು, ಭಾಗಿಸು 4 ಇರ್ತವೆ. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ಸ್ಥಾನಗಳಲ್ಲಿ ಮೊದಲನೇ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಸಂಖ್ಯೆಗಳನ್ನು ಬರಬೇಕಂದ್ರೆ ಮೊದಲನೇ ಸ್ಥಾನ ಯಾವ್ದು ಬರಬೇಕಪ್ಪ? ಬಿಡಿ ಸ್ಥಾನ. ಬಿಡಿ ಸ್ಥಾನ ತೆಗೆದಿಡಿ. ಬಿಡಿ. ಬಿಡಿ ಯಾವ ಕಡೆ ಇಡಬೇಕು? ಬಿಡಿ ಯಾವ ಕಡೆ ಇಡಬೇಕು? ಬಿಡಿ ಆದಮೇಲೆ 10ರ ಸ್ಥಾನ ಹೇಳ್ಕೊಂತ ಇಡು. 10ರ ಸ್ಥಾನ. 100ರ ಸ್ಥಾನ. ಬಾಯ್ ಬಿಟ್ಟು ಹೇಳು. 1000. ಇನ್ನೊಂದಿದೆ 10,000. ಮತ್ತೆ ಅದಲ್ಲದೆ ಇನ್ನು ಎಕ್ಸ್ಟ್ರಾ ಇಲ್ಲಿ ಬಿಡಿ 10, 100, 1000 ಇದೆ. ಹೌದಾ? ಬಿಡಿ 10, 100, 1000. ರೈಟ್. ಇವಾಗ ಹೆಚ್ಚು ಕಡಿಮೆ ಸಮ ಚಿಹ್ನೆಗಳನ್ನು ಯಾರಾದ್ರೊಬ್ಬರು ಗುರುತಿಸಿ.
ಕಡಿಮೆ. ವೆರಿ ಗುಡ್. ಹೆಚ್ಚು ಸಮ ಸಮ. ಹೆಚ್ಚು ಕಡಿಮೆ ಸಮ. ಇಷ್ಟು ವಿಚಾರಗಳನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರಿ, ಹೌದಾ? ಇವಾಗ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಉತ್ತರವನ್ನು ಹೇಳ್ತಾ ಹೋಗ್ಬೇಕು, ಆಯಿತಾ? ಕೋಲ್ ಕೊಡೋಣ ಕೆಳಗಡೆ. ಇವಾಗ ನಾನು ಯಾವ ಸಂಖ್ಯೆಯನ್ನು ಟಚ್ ಮಾಡ್ತೀನಿ ಆ ಸಂಖ್ಯೆ ಎಷ್ಟು ಅಂತ ಹೇಳಬೇಕು, ಆಯಿತಾ? ಹಾಂ. ಅನ್ವಿತನ ಕಾಣಿಸ್ತಿದೆಯಾ? ಇಲ್ಲ, ಕಾಣಿಸ್ತಿಲ್ಲ. ಹಾಂ, ಹೇಳು. ಇದು ಯಾವ ಸಂಖ್ಯೆ? ಎಲ್ಲರೂ ಹೇಳಿ. 70 ಯಾಕಂದ್ರೆ ಅವಳು ಸಣ್ಣಕ್ಕಿದ್ದಾಳೆ, ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇದು 6 300 1 7,000 ಯಾವ ಚಿಹ್ನೆ ಇದು? ಯಾವ ಚಿಹ್ನೆ? 2,000 90 ಇವಾಗ ಸ್ಥಾನ ಬೆಲೆ ಗುರುತಿಸಿ, ಆಯ್ತಾ? ಇದು ಯಾವ ಸ್ಥಾನ? ಬಿಡಿ ಸ್ಥಾನ. 100ರ ಸ್ಥಾನ. ಕಡಿಮೆ ಆಯ್ತಾ? ಇವಾಗ ಮೊದಲಿಂದ ಎಲ್ಲ ಸಂಖ್ಯೆಗಳನ್ನು ಹೇಳ್ಕೊಂತ ಬಂದ್ಬಿಡ್ತೀರಾ? ರೆಡಿ, ಸ್ಟಾರ್ಟ್. 2 ಇದಾವ ಗುಣಾಕಾರ. ಓಕೆನಾ? ಕಡಿಮೆ ಹೆಚ್ಚು ಸಮ. ಇವಾಗ ಅನ್ವಿತಾ 1ನೇ ಕ್ಲಾಸ್ ಮಗು ಏನು ಮಾಡಬೇಕು? ಮತ್ತೆ ಇವಾಗ ಬಂದು 0 ಆದಮೇಲೆ ಅದನ್ನು ಒಂದು ಕ್ಯಾಪನ್ನು ಮುಚ್ತಾ ಹೋಗ್ಬೇಕು. ಬಾ, 0 ಆದಮೇಲೆ ಎಷ್ಟು ಬರುತ್ತಪ್ಪ? 1 ಇದ್ರ ಮೇಲೆ ಇಡಬೇಕು. ಹಾಂ ಹಂಗಲ್ಲ, ತೆಗೆಯೋದನ್ನು. ಹಾಂ, 1ನ ಅದ್ರ ಮೇಲೆ ಇಡು. ಇದನ್ನೇ 1 ಹೇಳು. ಹಾಂ 2 ಇಲ್ಲಿಡು. 2 3 4 5 6 7